Hello everyone, welcome back to my YouTube channel. ಏನು ವಿಡಿಯೋ ಅಂತ ಹೇಳಿ ನೀವು ಆಲ್ರೆಡಿ ತಮ್ಮನೆಲ್ಲಾಗಿ ನೋಡಿರ್ತೀರಿ. ಸೊ ಇವತ್ತಿನ ವಿಡಿಯೋ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ. ನಮ್ಮನೆ ಒಳಗೆ ಹೆಂಗೆ ಮಾಡ್ತೀನಿ ಅಂಥೇಳಿ ನಿಮಗೂ ತೋರಿಸೋಣ ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡೀನಿ. ಸೊ ಮಾರ್ನಿಂಗಿಂತನೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡೀನಿ, ಇನ್ನೂ ಏನೂ ಕೆಲಸ ಮಾಡ್ಕೊಂಡಿಲ್ಲ. ಸೊ ಅವನ್ನೆಲ್ಲ ಮಾಡೋದನ್ನು ನಿಮಗೂ ತೋರಿಸಿದ್ರಾತ. ನಾ ಹೆಂಗೆ ಪ್ರಿಪ್ರೇಷನ್ ಮಾಡ್ತೀನಿ ಅಂಥೇಳಿ ನಿಮಗೂ ತೋರಿಸೋಣ ಅಂಥೇಳಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡೀನಿ. ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ, ಸಪೋರ್ಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ. ನಾ ಎಷ್ಟು ಅನ್ಕೊಳತ್ತೀನಿ, ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ಅದಾವ. ಸೊ ನಂಗೆ ಆಗೋವಲ್ತು, ಬಿಡಾಕೆ ನೆನಪು ಬರುವಲ್ತು. ಇವತ್ತು ಬಿಟ್ರಾಯ್ತು, ನಾಳೆ ಬಿಟ್ರಾಯ್ತು, ಇವತ್ತು ಬಿಟ್ರಾಯ್ತು, ನಾಳೆ ಬಿಟ್ರಾಯ್ತು ಅಂತ ಹೇಳಿ ಅನ್ಕೊಳಕತ್ತೀನಿ. ಸೊ ಒಂಚೂರು ಲೇಟ್ ಆದರೂ ಪರವಾಗಿಲ್ಲ, ಕಂಟಿನ್ಯೂ ಆಗಿ ವಿಡಿಯೋ ಬಿಡ್ತೀನಿ ಇನ್ಮೇಲಿಂದ. ಇಲ್ಲ ಸ್ಟ್ರಾಂಗ್ ಆಗಿ ಅಂದ್ಕೊಂಡೀನಿ ವಿಡಿಯೋ ಬಿಡಬೇಕಾ ಅಂತ ಹೇಳಿ. ಹಳೆವು ಎಲ್ಲನೂ ನಾನು ಹೇಳಿದ್ದೆ, ಲಾಸ್ಟ್ ಟೈಮ್ನೂ ಹೇಳಿದ್ದೆ, ಇನ್ಸ್ಟಾದಾಗ ಕ್ವೆಶನ್ ಆ್ಯಂಡ್ ಆನ್ಸರ್ದು ಹಾಕ್ತೀನಿ, ಅದರೊಳಗೆ ನೀವು ಹ್ಞೂ ಅಂದ್ರೆ ಬಿಡ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿ. ಸೊ ಭಾಳ ಹಳೆಯವೂ ವೀಡಿಯೋಸ್ ಅದಾವ. ಸೊ ಇದು ಯಾವಾಗ ಬಿಡ್ತೀನೋ ಅನ್ನೋದು ಗೊತ್ತಿಲ್ಲ. ಸೊ ಅವೆಲ್ಲ ಸ್ವಲ್ಪ ಒಂದು 3 ವೀಡಿಯೋಸ್ ಅದಾವ. ಅವ್ನು ಫಸ್ಟ್ ಬಿಟ್ಟಾದಮೇಲೆ ವರಮಹಾಲಕ್ಷ್ಮಿದು ಬಿಡ್ತೀನಿ. ಸೊ ಸ್ವಲ್ಪ ಲೇಟ್ ಆದ್ರೂ ಅಡ್ಜಸ್ಟ್ ಮಾಡ್ಕೊರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಕೆಲಸ ಮಾಡ್ಕೊಡೋಣ ಅಂತ ಬರ್ರಿ. ಸೊ ಇಷ್ಟು ಸಿಂಪಲ್ ಅಂದರೆ ಸಿಂಪಲ್ ಹಾಕ್ಕೊಂಡೀನಿ. ಯಾಕಂತಂದ್ರೆ ಅಲ್ಲಿ ಜಾಗನೂ ಭಾಳಿಲ್ಲ ಒಂದು, ಆಮೇಲೆ ಈಗ ಅಡ್ಡಾಡಿದ್ರೆ ಮತ್ತು ಎಲ್ಲ ಕೆಟ್ಟು ಹೋಗ್ತೈತಿ. ಹಾಗಾಗಿ ಎಲ್ಲ ಆದಮೇಲೆ ಲಾಸ್ಟಿಗೆ ಈವ್ನಿಂಗ್ ಅದು ಹಂಗೆ ಮಾಡುವಾಗ ಅವಾಗ ಹಾಕಿದ್ರಾತ ಅಂತ ಹೇಳಿ ಅಂದ್ಕೊಂಡು ಈಗ ಅಷ್ಟು ಸಿಂಪಲ್ಲಾಗಿ ಹಾಕೀನಿ. ಇವಾಗ ಬರೀ ಬಡ ಒಳಗಿನ ಕೆಲಸ ಮಾಡ್ಕೊಂಡು ಕೆಲಸ ಎಲ್ಲ ಆಯ್ತು. ಇವಾಗ ಫ್ರೆಶಪ್ ಆಗಿ ಪೂಜೆ ಅದು ಸ್ಟಾರ್ಟ್ ಮಾಡ್ಕೊಳ್ಳೋನು, ಹಂಗೆ ಹತ್ತಾಗ ಅಡುಗೆಗೂ ಸ್ಟಾರ್ಟ್ ಮಾಡ್ಕೊಳ್ಳೋನು, ಎಡೆ ಹಿಡಿಯಾಕ ಫ್ರೆಶಪ್ ಆಗಿ ಮೇಲೆ ಸಿಗ್ತೀನಿ. ಸೊ ಇವಾಗ ಫ್ರೆಶಪ್ ಆಗಿ ಬಂದೆ. ಇವಾಗ ಜಲ್ದಿ ಪೂಜೆ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಇವತ್ತು ನಾ ಹಾಕೊಂಡಿರೋ ಟಾಪ್ ಇವತ್ತು ಹೊಸದು ಬಂದೈತಿ. ಈಗ ಪಾರ್ಸಲ್ ಜಸ್ಟ್ ರಿಸೀವ್ ಆಗೈತಿ. ಸೊ ಹಂಗೆ ಹಾಕೊಂಡೀನಿ. ಬಡ ಕೆಲಸ ಮಾಡ್ಕೊಳೋನು ಬರ್ರಿ ಮಾಡತ್ತೀನಿ. ಅತ್ತಾಗಲ್ಲಿ ವರಮಹಾಲಕ್ಷ್ಮಿಗೂ ರೆಡಿ ಮಾಡ್ಕೊಳಕತ್ತೀನಿ. ಸೊ ಇದು ಟೇಬಲ್ ಐತಲ್ಲ, ಇದು ರಾಟಿ, ಇದು ಕೆಳಗೊಂದು ಪ್ಲವಿಡ್ ಇಟ್ಟು ಇಲ್ಲೇ ಕುಂದ್ರಸಾತೀನಿ. ಯಾಕಂದ್ರೆ ಅದು ಫಿಶ್ ಟ್ಯಾಂಕ್ ತೆಗ್ಯಾಕೆ ಆಗೋಂಗಿಲ್ಲ, ಮತ್ತು ಅವೆಲ್ಲ ಮೀನ ತೆಗೆದು ಅದು ಇದು ತೆಗೆದು ಕುಂದ್ರಬೇಕು. ಸೊ ಅದ್ರ ಸಂಬಂಧ ಅಲ್ಲೇ ಇಟ್ಟು ಅದ್ರ ಬಾಜುಕ್ಕೆ ಒಂದು ಟೇಬಲ್ ಇಟ್ಟು ಮಾಡತ್ತೀನಿ. ಸೊ ಇದು ಒಂದು ಅರ್ಬಿ, ಇದ್ರ ಮೇಲೆ ರಾಟಿ ಮೇಲೆ ಒಂದು ಅರ್ಬಿ ಹಾಕಿ ಇಷ್ಟು ಅಕ್ಕಿ ಹಾಕಿ ಇಟ್ಟೀನಿ ಕೊಡ್ಪಾನದ ಕೆಳಗಿಡಾಕ.
ಈಗ ಇಲ್ಲಿ ನೋಡಾತಿರಲ್ಲ ಈ ಸೀರೆ ನಾವು ಆ್ಯಕ್ಚುಲಿ ವರಮಹಾಲಕ್ಷ್ಮಿಗೆ ಅಂತನ ಮೀನ್ಸ್ ವರಮಹಾಲಕ್ಷ್ಮಿ ಪೂಜೆಗೆ ಅಂತನ ದೇವ್ರಿಗೆ ಏರ್ಸಕ್ಕಂತ ಹೇಳಿ ತೊಗೊಂಡು ಬಂದಿರುವಂಥ ಸೀರೆ. ನಾ ಇದನ್ನು ಒಂದು ಸಲ ಪೂರಾ ಬಿಚ್ಚಿ ಫೋಲ್ಡ್ ಮಾಡಿ ಇಟ್ಕೋತೀನಿ, ಯಾಕಂದ್ರೆ ಉಡ್ಸುವಾಗ ಸಲೀಸಾಗಿ ಬರ್ತೈತಿ. ಇಲ್ಲಾಂದ್ರೆ ಸೀರೆ ಹಾರ್ಡರ ಇರ್ತೈತಿ, ಇಲ್ಲಾಂದ್ರೆ ನೀಟಾಗಿ ಪಿನ್ ಆಗೋದಿಲ್ಲ. ಹಾಗಾಗಿ ನನಗೇನು ಇದು ಆ್ಯಕ್ಚುಲಿ ಟಫ್ ಏನಂತ ಅನ್ಸಂಗಿಲ್ಲ. ಯಾಕಂತಂದ್ರೆ ನಂಗೆ ಮುಂಚೆಯಿಂದನೂ ರೂಢ ಐತಿ. ನಮ್ಮ ಮನೆ ಒಳಗೆ ಆಯ್ತು, ಇಲ್ಲೇ ಆಯ್ತು, ದೀಪಾವಳಿ ಟೈಮ್ದಾಗದು ನಾವು ಸೀರೆ ಅದು ಉಡಿಸಿರ್ತೀವಿ ದೇವ್ರಿಗೆ. ಹಾಗಾಗಿ ನಂಗೆ ಈಸಿನ ಆಗ್ತೈತಿ ಆ್ಯಂಡ್ ನಂಗೆ ಖುಷಿನೂ ಕೊಡ್ತೈತಿ ಇದು ಮಾಡೋದು. ದೇವ್ರಿಗೆ ಸೀರೆ ಉಡ್ಸೋದು ಕಷ್ಟ ಅಂತೂ ಏನು ಅನ್ನಿಸ್ಲಿಲ್ಲ ನನಗೆ ಆ್ಯಕ್ಚುಲಿ, ಯಾಕಂದ್ರೆ ನಂಗೆ ಮೊದಲೇ ರೂಢ ಇರೋದ್ರಿಂದ. ಆ್ಯಂಡ್ ಬೇಜಾರಾಗಕತ್ತಿದ್ದ ಏನಂತಂದ್ರೆ ಒಬ್ಬಕಿನ್ನ ಇದ್ನಲ್ಲ, ಸೊ ಅದು ಸ್ವಲ್ಪ ಬೇಜಾರಾಗತ್ತಿದ್ದ ಅಷ್ಟೆ. ಬಟ್ ಅನಿವಾರ್ಯ, ಏನೂ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾ ಅದನ್ನು ಮೈಂಡ್ ಒಳಗೆ ಇಟ್ಕೊಂಡು ಸುಮ್ಮನೆ ನನ್ನ ಪಾಡಿಗೆ ನಾನು ಸೀರೆ ಉಡ್ಸೋಕೆ ಸ್ಟಾರ್ಟ್ ಮಾಡಿದ್ದೆ. ನಮ್ಮದೇ ಯೋಚನೆದಾಗ ನಾವಿದ್ರೆ ಎಷ್ಟು ಜಲ್ದಿ ಹೆಂಗೆ ನಾವು ಮಾಡ್ತಿರುವಂಥ ಕೆಲಸ ಎಷ್ಟು ಜಲ್ದಿ ಮುಗಿತೈತಿ ಅಂತ ಹೇಳಿ ನಮ್ಗನ ಗೊತ್ತಾಗೋದಿಲ್ಲ. ವಿಡಿಯೋ ಲೆಂತ್ ಇರೋದ್ರಿಂದ ನಾನು ಸ್ವಲ್ಪ ಇದನ್ನು ಸ್ಪೀಡಾಗಿ ಇಟ್ಟೀನಿ, ಯಾಕಂದ್ರೆ ಸುಮ್ಮನೆ ಲ್ಯಾಗ್ ಆಗ್ತೈತಿ ಅಂತ ಹೇಳಿ. ನೀವು ನೋಡಿದ್ರಲ್ಲ, ಈಗ ಇದ್ರದ್ದು ಅರ್ಧದಷ್ಟು ಕೆಲಸ ಮುಗಿದ್ಬಿಟ್ಟಿತ್ತು. ಅಂದರೆ ಸೀರೆ ಉಡ್ಸೋದೇನು ಪಾರ್ಟ್ ಐತಿ ಅದಂತೂ ಪೂರಾ ಮುಗಿದ್ಬಿಟ್ಟಿತ್ತು. ನಾ ಇದಕ್ಕೆ ಜ್ಯುವೆಲರಿ ಸೆಟ್ ಮಾಡಿ ನೋಡಾತಿದ್ದೆ, ಯಾವುದು ಸೂಟ್ ಆಗ್ತೈತಿ ಯಾವುದು ಇಲ್ಲ ಅಂತ ಹೇಳಿ. ಇದಕ್ಕೆ ಪ್ರತಿಯೊಂದು ನಾವು ಹೆಂಗೆ ರೆಡಿ ಆಗ್ತೀವೋ ಅದಕ್ಕಿಂತ ಚಂದನ ಮಾಡೋಕೆ ಟ್ರೈ ಮಾಡತ್ತಿದ್ದೆ ನಾನು, ಯಾಕಂದರೆ ನಂಗೆ ಹಂಗೆ ಮಾಡೋಕೆ ಇಷ್ಟ. ಅತ್ತಾಗಲ್ಲೇ ಅಡುಗೆಗೂ ರೆಡಿ ಮಾಡ್ಕೊಳತ್ತಿದ್ದೆ. ಬೇಳೆ ಪಾಯಸ ಮಾಡೋಣ ಅಂತ ಹೇಳಿ ಇಲ್ಲಿ ಮಾಡಾಕಿದ್ದೀನಿ. ಸೊ ಕೊಬ್ಬರಿ ಒಂದು ಹಾಕಬೇಕಿತ್ತು, ಕೊಬ್ಬರಿ ಇಲ್ಲ, ಸೊ ಇಷ್ಟಕ್ಕೆ ಬಿಟ್ಟೀನಿ. ಸೊ ಇಷ್ಟೆಲ್ಲ ತೆಗಿಬೇಕು. ಅರ್ಧಂಬರ್ಧ ಮಾಡಿ ಇಟ್ಟೀನಿ, ಮಾಡ್ಕೋತಾ ಇಟ್ಟಾಗ ಅಡುಗೆನೂ ಮಾಡಾಕತ್ತೀನಿ. ಸೊ ಇವಾಗ ನಮ್ಮ ಮನೆಯವ್ರು ಫ್ರೆಶ್ ಅಪ್ ಆಗಕ್ಕೆ ಹೋಗ್ಯಾರ, ಸೊ ಅವರು ನಂಗೆ ಹೆಲ್ಪ್ ಮಾಡ್ತಾರೆ. ಈಗ ಅಲ್ಲಿ ಮಟ್ಟ ಇಷ್ಟಂತೂ ಮಾಡಿಟ್ಟೀನಿ. ಪ್ರಿಪ್ರೇಷನ್ನ ಮಾಡ್ಕೊಂಡೀವಿ, ಇನ್ನೂ ಮಾಡೋದೈತಿ ನೋಡ್ರಿ. ಇಲ್ಲೇ ಎಂಥ ಪ್ರಿಪ್ರೇಷನ್ ಆಗ್ತಾ ಬರತೈತಿ. ಸೊ ಹಾಗಾಗಿ ಬಡ ಬಡ ಇದನ್ನು ಮಾಡ್ಕೊಂಡು ನಾನು ರೆಡಿ ಆಗಬೇಕು. ಇನ್ನು ಅವ್ರಿಗೆ ಒಂದು 10 ಜನಕ್ಕೆ ಹೇಳಿ ಬರಬೇಕು. ಗೊತ್ತಿರೋರಿಗೆ ಕೆಲವೊಬ್ರಿಗೆ ಕಾಲ್ ಮಾಡಿನೇ ಹೇಳೀನಿ, ಇಲ್ಲ ಆಜುಬಾಜು ಇರೋರಿಗಾದರೂ ಹೇಳಿ ಬರಬೇಕಲ್ಲ. ಹಾಗಾಗಿ ಸೊ ಇಷ್ಟ ಆಗೈತಿ. ಇನ್ನೂ ಪೂರ ಆದಮೇಲೆ ಪೂರಾ ವಿಡಿಯೋ ನಿಮಗೆ ತೋರಿಸ್ತೀನಿ. ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಮಾಡಿರಿ. ಪರ್ಫೆಕ್ಟ್ ಅಂತೂ ಆಗಿರೋದಿಲ್ಲ, ಏನಾರ ಕೆಲವೊಂದು ಮಿಸ್ಟೇಕ್ಸ್ ಆಗಿರ್ತಾವೆ. ಸೊ ನನಗೆ ಎಷ್ಟು ಗೊತ್ತಾಯ್ತೋ ಅಷ್ಟು ಮಾಡೀನಿ. ಇಲ್ಲೇ ರೈಸ್, ಇಲ್ಲೇ ಬದನೆಕಾಯಿ ಪಲ್ಲೆ. ಸೊ ಇದ್ರೊಳಗೆ ಕಡಲೆಬೇಳೆ ಪಾಯಸ ಐತಿ. ಕಣ್ಣಿಗೆ ಇಟ್ಟಂದ್ರೆ ಬಜ್ಜಿ ಮಾಡ್ಬೇಕಾ, ಆಮೇಲೆ ಮಾಡಿದ್ರಾತ ಅಂತ ಹೇಳಿ ಸುಮ್ಮನದೀನಿ. ಸೊ ಬಜ್ಜಿ ಮಾಡ್ಬೇಕು, ಆಮೇಲೆ ಸಾಂಬಾರು ನಮಗಲ್ಲ ಸಾಂಬಾರು ಮಾಡ್ಕೋಬೇಕು. ಇನ್ನೂ ಇಷ್ಟ ಐತಿ. ಆಮೇಲೆ ಅಭಿಷೇಕದ್ದು ಮಾಡ್ಬೇಕಂತ ಹೇಳಿ ಅಂದ್ಕೊಂಡೀನಿ, ಅದನ್ನು ಒಂದು ಮಾಡ್ಬೇಕು ಅಷ್ಟೆ. ಸಾದ ಇವರಿಗೆ ಇದು ಅಕ್ಷತೆ ಕಾಳು ರೆಡಿ ಮಾಡೀನಿ. ಇತ್ತಾಗ ಸಾರಿಗೆ ಇಟ್ಟೀನಿ, ಇತ್ತಾಗ ಸಜ್ಕಾನು ರೆಡಿ ಮಾಡೀನಿ. ನೆನೆಬೇಕದು, ನೆನೆಯಾಕೆ ಬಿಟ್ಟೀನಿ. ಆಲ್ರೆಡಿ ಒಂದು 1/2 hour ಆಗೈತಿ. ಆಮೇಲೆ ಬಿಡು. ಇದು ಎಣ್ಣೆಗೆ ಆಲ್ರೆಡಿ ಒಂದು ಸಲ ಕಾಸಿ ಬಿಸಿ ಮಾಡಿ ಒತ್ತಿಸಿಟ್ಟೀನಿ. ಪೂಜೆಗಾಗುವಷ್ಟು ಅಷ್ಟೇ ಬಜ್ಜಿ ಬಿಟ್ಟೀನಿ. ಇವಾಗ ಇಷ್ಟು ಬಾಂಡೆ ಇದಾವ, ಬಡ ಬಡ ತೊಗೊಂಡ್ಬಿಡೋಣ. ಇಲ್ಲೊಬ್ರು ಆಂಟಿ ಇದ್ದಾರ, ಅವ್ರಿಗೆ ಹೇಳಿ ಬರೋಣ ಅಂತ ಹೇಳಿ ಕೆಳಗೆ ಹೊಂಟೀನಿ. ಹೇಳಿ ಒಬ್ಬೊಬ್ರಿಗೆ ಹೇಳಿ ಆಮೇಲೆ ಹಂಗೆ ಎಲೆ ಕಂಬಿದ್ದಿದ್ವು. ಸೊ ಎಲೆ ತೊಗೊಂಡು ಹೊಂಟೀನಿ. ಎಲ್ಲರಿಗೂ ಫೋನ್ ಮಾಡಿನೇ ಹೇಳೀನಿ, ಇವ್ರು ಒಬ್ರು ಅಷ್ಟೇ ಇಲ್ಲಿದ್ರು ಅಂತ ಹೇಳಿ ಇವ್ರಿಗೆ ಹೇಳಕ್ಕೆ ಬಂದಿದ್ದೆ. ಎಲ್ಲರಿಗೂ ಹೇಳೋದಾಗೈತಿ. ಈಗ ರೆಡಿಯಾಗಿ ಮತ್ತೆ ಸಿಗ್ತೀನಿ. ಸೊ ರೆಡಿ ಆಗಿನಿ. ಇವಾಗ ಒಳಗೆ ಕರೆಂಟ್ ಹೋಗ್ಬಿಟ್ಟೈತಿ, ಹೊರಗೂ ಕತ್ಲಾಗೈತಿ, ಅಷ್ಟೇ ಲೈಟಾಗಿ ಕಾಣತೈತಿ. ಸೊ ಬರ್ರಿ ಇವಾಗ ಹಿಡಿಯೋನು ಮಾಡಿರುವಂಥ ಇವತ್ತು ಎಡಿ.
ಮಾಡಿಲ್ಲ ಅಂತಾರೆ, ಮಾಡಬೇಕಿತ್ತು. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ. ನಮ್ಮ ಮನೆ ಓನರ್ ಕಡೆ ಇದೆ ಇದು ತುಂಬಿಸ್ಕೊಳಕಂತ ಹೇಳಿ ಹೊಂಟೀನಿ. ನಾನು ತುಂಬಿಸ್ಕೊಂಡು ಬಂದೆ, ಇವಾಗ ನಾ ತುಂಬಬೇಕೆಲ್ಲರಿಗೂ. ಪತಿ ಹರ ಮಹಾದೇವ್ ಜಯ ಗಜಗಂಡ ಶಿವಯೋಗಿ ಜಯ ಗಜಗಂಡ ಶಿವಯೋಗಿ ದಯಾ. ನಿಮಗೆಲ್ಲ ಗೊತ್ತೈತಿ ಹಾಡು ಎಷ್ಟೆಷ್ಟು ದೊಡ್ಡವು ಇರ್ತಾವಂತೇಳಿ, ಹಾಗಾಗಿ ವಿಡಿಯೋ ಭಾಳ ಲೆಂತ್ ಇತ್ತು, ಹಾಗಾಗಿ ನಾನು ಸ್ಪೀಡ್ ಮೂಮೆಂಟ್ನಾಗ ಇಟ್ಟೀನಿ. ಗುರುರಾಜ ಸೀತಾರೂಢ ಸಮತ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಮೋಕ್ಷಾಪೇಕ್ಷದಿ ತತ್ವಂ ಪದದೋಳಾರ್ಥವ ಬೋಧಿಸಿರಿ ಗುರುವರ ಅರ್ಥವ ಬೋಧಿಸಿರಿ ಮೋಕ್ಷವಾಹನ ಶಂಕರ ನಾಮ. ಸ್ವಲ್ಪ ಸ್ಟಾರ್ಟಿಂಗಿಂದ ಒಂದು ಸ್ವಲ್ಪ ಇಟ್ಟ ಅಲ್ಲಿಂದ ಅತ್ತಾಗ ಎಂಡ್ ಮಟನೂ ನಾನು ವಿಡಿಯೋನ ಸ್ಪೀಡ್ ಮಾಡೀನಿ, ಯಾಕಂದ್ರೆ ಯಾವ ಹಾಡು ಅಂತ ಹೇಳಿ ನಿಮಗೂ ಗೊತ್ತಾಗಲಿ ಆ್ಯಂಡ್ ಅದು ಭಾಳ ಲೆಂತ್ ಇರೋದಂತ ಸ್ಪೀಡ್ ಮಾಡೀನಿ ಅಷ್ಟೇ, ಮತ್ತೇನೂ ಇಲ್ಲ. ಹರ ಓಂ ಚೈತನ್ಯಂ ಶಾಶ್ವತಂ ನಿರಂಜನಂ ನಾದಬಿಂದು ಕಲಾತೀತ तस्मै श्री श्री सिद्धारूढ़ स्वामी महाराज की जय। गुरुनाथ अरुण स्वामी महाराज की जय। सकल साधु संत महाराज की जय। जया पार्वती पति हर हर महादेव। Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go through the wastelands, through the highways, till my shadow turns to sun rays. And on we'll go through the wastelands, through the highways. And on we'll go. ಎಷ್ಟಾಗಿತ್ತು ಟೈಮ್? 9:53 ಬಂದಾಳ ನೋಡ್ರಿ. 7 ಗಂಟೆಗೆ ಬಾ ಅನ್ಸಂದ್ರೆ ಡಬ್ಬಿನ ಕೊಡಕಲ್ಲ ನಾ ತಿನ್ನೆಂತ ಆಲ್ರೆಡಿ. ಸೊ ಎಲ್ಲರೂ ಹೋದ್ರೆ ಇವಾಗ ಉಡಿ ತುಂಬಿಸ್ಕೊಂಡು
ಸ್ವಲ್ಪ ಜನ ಊಟ ಮಾಡ್ಕೊಂಡು ಹೋದ್ರೆ, ಸ್ವಲ್ಪ ಜನ ಹಂಗನ ಹೋದ್ರೆ ಲೇಟ್ ಆಗ್ತೈತಿ ಅಂತ ಹೇಳಿ ನನ್ನ ಫ್ರೆಂಡ್ ಒಬ್ಬಾಕಿ ಸ್ವಲ್ಪ ಲೇಟಾಗಿ ಬಂದ್ಲ ಅಷ್ಟು. ಸೊ ಇವಾಗೆಲ್ಲ ಮುಗೀತು. ನಾವು ಹೆಂಗೆ ಅಂದ್ಕೊಂಡಿದ್ವಿ ಅದಕ್ಕಿಂತನೂ ಚಂದನ ಆಯ್ತು, ಭಾಳ ಖುಷಿ ಆಯ್ತು ಎಲ್ಲರೂ ಬಂದಿದ್ದು ನೋಡಿ. ಸೊ ನಾ ಹಿಂಗೆ ರೆಡಿ ಆಗಿದ್ದೆ, ಹೆಂಗಾಗಿದೆ ಅಂತ ಹೇಳಿ ಒಂದು ಫೋಟೋಸ್ ತೊಗೊಂಡ್ರೆ ಇದ್ರಾಗ ಒಂದು ಫೋಟೋ ಹಾಕಿರ್ತೀನಿ. ಸೊ ಫೈನಲ್ ನಮ್ಮದು ಪೂಜೆ ಇನ್ನೂ ಒಂದು ಸಲ ನೋಡ್ಕೊಂಬಿಡ್ರಿ ಹೆಂಗಾಗಿತ್ತು ಅಂತ ಹೇಳಿ. ಹರಡ್ಬಿಟ್ಟೈತಿ. ಸೊ ಇದು ನಮ್ಮದು ವರಮಹಾಲಕ್ಷ್ಮಿ ಪೂಜೆ ಆಗಿತ್ತು. ಇದು ನಮ್ಮ ಜಗಲಿ ಪೂಜೆ. ಈ ಹಬ್ಬ ಫಂಕ್ಷನ್ಸ್ ಇವೇನಾರ ಅಂದ್ರೆ ಒಂಥರ ಖುಷಿನೇ ಬೇರೆ ಇರ್ತೈತಿ, ಅದ್ರದ್ದು ವೈಭವ ಬೇರೆ ಇರ್ತೈತಿ. ನನಗೂ ಹಂಗೆ ಭಾಳ ಅಂದ್ರೆ ಭಾಳ ಮಸ್ತ್ ಅನ್ನಿಸ್ತಾ ಇವತ್ತಿನ ಡೇ ಮಾತ್ರ. ಸೊ ನಮ್ಮ ಮನೆಯೊಳಗಂತೂ ವರಮಹಾಲಕ್ಷ್ಮಿ ಹಬ್ಬ ಹಿಂಗಾಗೈತಿ. ನಿಮ್ಮ ಮನೆಯೊಳಗೆ ಹೆಂಗಾಗೈತಿ ಅಂತ ಹೇಳಿ ಕಮೆಂಟ್ ಮಾಡಿರಿ. ಸೊ ಇನ್ನು ಇವಾಗ ಉಪವಾಸ ಬಿಡಬೇಕು, ಇನ್ನೂ ಉಪವಾಸ ಬಿಟ್ಟಿಲ್ಲ ನಾನು. ಟೈಮ್ ಬಂದು ಭಾಳ ಲೇಟ್ ಆಗಿಬಿಟ್ಟೈತಿ. ಅವ್ರಿಗೂ ಫಸ್ಟ್ ಮುತ್ತೈದರಿಗೆ ಊಟಕ್ಕೆ ಕೊಟ್ಟಾದಮೇಲೆ ಇವಾಗ ನಾನು ಉಪವಾಸ ಬಿಡ್ತೀನಿ. ಸೊ ಈ ವಿಡಿಯೋನ ನಾನು ಎಲ್ಗೋ ಎಂಡ್ ಮಾಡ್ತೀನಿ, ಇಲ್ಲಾಂದ್ರೆ ಭಾಳ ಲ್ಯಾಗ್ ಆಗಿಬಿಡ್ತೈತಿ. ಅದರ ಸಂಬಂಧ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದ ನೋಡತ್ತೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.